ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ ಸರ್. BR ನೋಟಿಫಿಕೇಶನ್ ಆಗಿದೆ ಸರ್. ಇದ್ರದ್ದು ಫುಲ್ ನೋಟಿಫಿಕೇಶನ್ ಯಾವಾಗ ಬರ್ತದೆ ಸರ್? ಇದ್ರದ್ದು ಆಫ್ಲೈನ್ ಫಾರ್ಮ್ ಅನ್ನ ಯಾವಾಗ ತುಂಬುದು ಸ್ಟಾರ್ಟ್ ಆಗುತ್ತೆ ಸರ್? ಆಫ್ಲೈನ್ ಫಾರ್ಮ್ ಸಿಗ್ತಿಲ್ಲ ಅಂತ ಹೇಳಿಂದ ಸೊ ನಾನು ಇದ್ರ ಬಗ್ಗೆ ಒಂದು ತಿಂಗಳದ ಹಿಂದೆನೆ ವಿಡಿಯೋ ಅನ್ನ ಮಾಡಿದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ಗಳ ಮೂಲಕ, ಕಾಲ್ಗಳ ಮೂಲಕ ಹೇಳಿದ್ರಿ. ಯಾಕಂತಂದ್ರೆ ನಿಮ್ಗೆ ಬಂದಿರತಕ್ಕಂಥದ್ದು, ಯಾಕಂದ್ರೆ ಆಫ್ಲೈನ್ ಫಾರ್ಮ್ ಅನ್ನ ತುಂಬಬಹುದು. ಸೊ ಅದು ಫಾರ್ಮ್ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅನ್ನ ಮಾಡಿರಲಿಲ್ಲ. ಜಸ್ಟ್ ಶಾರ್ಟ್ ನೋಟಿಫಿಕೇಶನ್ ಏನಾಗಿತ್ತಲ್ಲ ಅದರದನ್ನ ವಿಡಿಯೋ ಅನ್ನ ಮಾಡಿದೆ. ಸೊ ನಿನ್ನೆ ತಾನೇನೆ ಇದ್ರದ್ದು ನೈಟ್ ನಿಮ್ಗೆ ನೋಟಿಫಿಕೇಶನ್ ಬಂದಿದೆ. ಇವಾಗಲೇ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದ್ರಿ. ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಯಾವ ತರ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶ ಇರುತ್ತೆ. ನಿಮ್ಮ ಹೈಟ್ 157 ಸೆಂಟಿಮೀಟರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ಇಲ್ಲಿ ನೋಡ್ಕೋಬಹುದು ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಯಾರೆಲ್ಲ ಅರ್ಜಿಗಳನ್ನ ಹಾಕಕ್ ಬರೋದಿಲ್ಲ, ಸೊ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾದ್ರೆ ದಾಖಲಾತಿಗಳು, ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಾಗ್ತವು, ನಿಮ್ಮ ಅಡ್ಮಿಟ್ ಕಾರ್ಡು, ನೀವು ಪೋಸ್ಟ್ ಮುಖಾಂತರ ಹಾಕುವಂತ ಅಪ್ಲಿಕೇಶನ್ ಹೊಳ್ಳೆ ನಿಮ್ಗೆ ಪೋಸ್ಟ್ ಗೆ ಮನೆಗೆ ಬರಬೇಕು. ಸೊ ಅಡ್ಮಿಟ್ ಕಾರ್ಡ್ ವಾಪಸ್ ಬರ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಏನು ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬಿಡ್ರಿ. ಅಕಸ್ಮಾತ್ ನೀವು ತುಂಬುದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ, ನೀವು ಹಾಕುವಂತ ಡಾಕ್ಯುಮೆಂಟ್ಸ್ ಗಳಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ವಾಪಸ್ ಬರೋದಿಲ್ಲ ಸ್ನೇಹಿತರೆ. ಆದ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಡ್ರಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಸೊ ನಿಮ್ದು ಒಂದು ನಮಗೆ ಸಪೋರ್ಟ್ ಬೇಕು. ಸೊ ಏನ್ ಸಪೋರ್ಟ್ ಬೇಕಂದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋತ ಮರ್ಯಾಕ್ ಹೋಗ್ಬೇಡ್ರಿ. ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು BR ಬಾರ್ಡರ್ ರೋಡ್ ಆರ್ಗನೈಸೇಷನ್ ದಲ್ಲಿ 100% ನೀವು ಕೂಡ ಡಿಫೆನ್ಸ್ ದಲ್ಲಿ ಇದೊಂದು ಬೆಸ್ಟ್ ಜಾಬ್ ಅನ್ಕೊಳ್ಬಹುದು. ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಕೂಡ ನಾನು ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತೀನಿ. ಏನೇ ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳ್ರಿ. ಆಲ್ರೆಡಿ ನನಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನೂ ಕೂಡ ಗೊತ್ತಿದೆ. ಸೊ ಇದರಲ್ಲಿ ಇರ್ತಕ್ಕಂಥ ಜಾಬ್ ಹೋಲ್ಡರ್ಸ್ ಕೂಡ ನನಗೆ ಗೊತ್ತಿದ್ದಾರೆ. ಸೊ ಎಷ್ಟೋ ನನ್ನ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಸೊ ಈ ಹುದ್ದೆಗಳ ಬಗ್ಗೆ ಸೇರ್ಕೊಳ್ಬೇಕಂತ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, BR ಸರ್. ಬ್ರೋ ಅಂದ್ರೆ ಏನ? ಬ್ರೋ ಅಲ್ಲಪ್ಪ, ಇದು BR ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಡಿಫೆನ್ಸ್ ದಲ್ಲಿ ಕೂಡ ಇದೊಂದು ಫಾರ್ಟ್ ಡಿಪಾರ್ಟ್ಮೆಂಟ್. ಓಕೆ, ಇಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರಪ್ಪ ಅಂತಾರೆ? 889 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 889 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಅಡ್ವರ್ಟೈಸ್ಮೆಂಟ್ ನಂಬರ್ ನೋಡ್ಕೊಡ್ರಿ. ಇದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ 01/2026 ಯಾರಾದ್ರೂ ಅಪ್ಲಿಕೇಶನ್ ಈಗ ಆಲ್ರೆಡಿ ಸರ್ ನಾನು ಫಾರ್ಮ್ ಫಿಲ್ ಅಪ್ ಮಾಡಿದೆ ಅಂತಂದ್ರೆ ಅದು ರಾಂಗ್ ಆಗಿರ್ತದ. ಸೊ ಅಡ್ವರ್ಟೈಸ್ಮೆಂಟ್ ನಂಬರ್ ಅಂತ ಇರ್ತದಲ್ಲ, ಸೊ ನೀವು ಇದನ್ನ ಅಲ್ಲಿ ಆಫ್ಲೈನ್ ಮುಖಾಂತರ ಹಾಕುವಾಗ ಫಾರ್ಮ್ ಮೇಲೆ ಇದನ್ನ ಕಡ್ಡಾಯವಾಗಿ ನೀವು ಫಿಲ್ ಅಪ್ ಮಾಡಲೇಬೇಕು. ಓಕೆ, ಇದರಲ್ಲಿ ಯಾವ್ಯಾವ ತರಹದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರಪ್ಪ ಅಂತಂದ್ರೆ, ಡ್ರೆಕ್ಸ್ಮೆನ್ ಅಂತ ಕಾಲ್ಫಾರ್ಮ್ ಮಾಡಿದ್ದಾರೆ 42 ಹುದ್ದೆಗಳು. ನೆಕ್ಸ್ಟ್ ಹಿಂದಿ ಟೈಪಿಸ್ಟ್ ಅಂತ 10 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೋರ್ ಕೀಪರ್ ಟೆಕ್ನಿಕಲ್ SKT ಅಂತ 300 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಆಪರೇಟರ್ ಕಮ್ಯುನಿಕೇಶನ್ ಅಂತ 261 ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಆಪರೇಟರ್ ಎಕ್ಸಿಕ್ಯೂಟಿವ್ ಮೆಷಿನರಿ ಅಂತ 207 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ಅಂತ 79 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 889 ಹುದ್ದೆಗಳನ್ನ ನಿಮ್ಗೆ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಸರ? ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಅಪ್ಲೈ ಡೇಟ್ ನೋಡ್ಕೊಡ್ರಿ, ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಓಕೆ, ಅಪ್ಲೈ ನೋಡ್ಕೊಡ್ರಿ 21 ಮೇ 2026 ಇಂತ ಹಿಡಿದು ಕೊನೆಯ ದಿನಾಂಕ ಬಂದ್ಬಿಟ್ಟು 4 ಜುಲೈ 2026. ಅಂದ್ರೆ ನಿಮ್ಗೆ 2 ತಿಂಗಳೊಳಗಡೆ 60 ದಿನಗಳ ಕಾಲಾವಕಾಶ ನಿಮ್ಗೆ ಅರ್ಜಿಯನ್ನ ಹಾಕೋಕೆ ಅವಕಾಶವನ್ನ ಕೊಟ್ಟಿರ್ತಾರ. ಎಷ್ಟು? 60 ದಿನದ ಒಳಗಡೆ ನೀವು ಅರ್ಜಿಗಳನ್ನ ಹಾಕ್ಬೇಕಾಗತ್ತ. ಸರ್ ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತ ಸರ್? ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸರ್? ಏಜ್ ಎಷ್ಟು ಬೇಕಾಗುತ್ತ ಅಂತ ಕೇಳುವಂತ ಅಭ್ಯರ್ಥಿಗಳಿಗೆ ನೋಡ್ಕೊಡ್ರಿ. ಸೊ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ನೋಡ್ಕೊಡ್ರಿ, ನಿಮ್ಮ ಏಜ್ ನೋಡ್ಕೊಡ್ರಿ. 18ರಿಂದ 27 ಇರತಕ್ಕಂತ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ ಸರ್, ಇದಕ್ಕ 10th ಪಾಸ್ ಆದವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಅಂತ ಕೇಳ್ತಾ ಇದ್ರಿ. ಸೊ ಇದಕ್ಕೆ ನೋಡ್ಕೊಡ್ರಿ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಾನು ಆಲ್ರೆಡಿ ನಿಮ್ಗೆ ಅಪ್ಲೈ ಡೇಟ್ ಆಗಿ ಕೊಟ್ಟಿದ್ದೀನಿ. ಸೊ ಸ್ಟಾರ್ಟ್ ಆಗಿದೆ, ಹಾಕ್ಬೇಕನ್ನೋರು ಇವತ್ತಿನಿಂದನೇ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಸೊ ಇದರಲ್ಲಿ ಬೇರೆ ಬೇರೆ ತರದ ಹುದ್ದೆಗಳನ್ನು ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರ ನೋಡಿ ಕ್ವಾಲಿಫಿಕೇಶನ್ ಅನ್ನು ಹೇಳ್ತೀನಿ ನೋಡ್ಕೊಡ್ರಿ, ಒಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಡ್ರೆಕ್ಸ್ಮೆನ್ ಅಂತ 12ನೇ ತರಗತಿ ಸೈನ್ಸ್ ಮುಗಿದಿರಬೇಕಾಗತ್ತ. ಓಕೆ, ಅದರ ಜೊತೆಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತ.
ನೆಕ್ಸ್ಟ್ ಹಿಂದಿ ಟೈಪಿಸ್ಟ್ ಅಂತ ಹೇಳಿ 12ನೇ ತರಗತಿ ಮುಗಿದಿರಬೇಕು, 12th ಪಾಸ್ ಆಗಿರ್ಬೇಕು. ನೆಕ್ಸ್ಟ್ 1 ನಿಮಿಷದಲ್ಲಿ 30 ವರ್ಡ್ ಅನ್ನ ನೀವು ಟೈಪ್ ಮಾಡಕ್ ಬರ್ತಿರ್ಬೇಕು. ನೆಕ್ಸ್ಟ್ ಸ್ಟೋರ್ ಕೀಪರ್ ಹಾಕ್ತೀನಿ ಅನ್ನೋರು ನೋಡ್ಕೊಳ್ರಿ, ನಿಮ್ದು ಏನಾಗಿರ್ಬೇಕು, PUC ಮುಗ್ದಿರ್ಬೇಕು, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ PUC ಮುಗ್ದಿರ್ಬೇಕು. ನಿಮ್ಮ ಹತ್ರ ಸ್ಟೋರ್ ಕೀಪರ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಅಂದ್ರೆ ನಾಲೆಜ್ ಕೂಡ ಬೇಕಾಗುತ್ತಾ. 3 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಬೇಕಾಗುತ್ತೆ. ಎಷ್ಟು? 3 ವರ್ಷದ ಸ್ಟೋರ್ ಆಗಿರ್ಲಿ, ಎಲ್ಲೇ ಒಂದು ದೊಡ್ಡ ಸ್ಟೋರ್ ಆಗಿತ್ತಪ್ಪ ಅಂದ್ರೆ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ತಗೊಳ್ಬಹುದು. ನೆಕ್ಸ್ಟ್ ಆಪರೇಟರ್ ಕಮ್ಯುನಿಕೇಶನ್ ಅಂತ ಹೇಳಿ 10th ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ITI ರೇಡಿಯೋ ಮೆಕ್ಯಾನಿಕ್ ಆಗಿರ್ಲಿ, ವೈರ್ಲೆಸ್ ಆಪರೇಟರ್ ಆಗಿರ್ಲಿ, ಇಂಥವ್ರು ಹೋಗಿ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ OEM ಅಂತ ಹೇಳಿ ಅಲ್ಲಿ 10th ಪಾಸ್ ಆಗಿರ್ಬೇಕು. ಅದಕ್ಕೆ ಡೋಜರ್ ಮತ್ತೆ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಡ್ರೈವಿಂಗ್ ಲೈಸೆನ್ಸ್, ಅದ್ರ ಲೈಸೆನ್ಸ್ ಅನ್ನು ಹೊಂದಿರಬೇಕು 6 ತಿಂಗಳದ. ಮತ್ತೆ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತಾ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ಅನ್ನೋರು ITI ಎಲೆಕ್ಟ್ರಿಷಿಯನ್ ಏನಾದ್ರು ನೀವು ಮುಗಿಸಿದ್ರಿಯಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, ಇದು ಆಫ್ಲೈನ್ ಮುಖಾಂತರ ಇರ್ತೈತಿ. ನೋಡ್ಕೊಡ್ರಿ, ಫಾರ್ಮ್ ಫಿಲ್ಅಪ್ ಮಾಡೋಕೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ITI ಮಾರ್ಕ್ಸ್ ಕಾರ್ಡು, ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ರೆಸಿಡೆನ್ಸಿಯಲ್ ಡೊಮಿನಿಯಲ್ ಸರ್ಟಿಫಿಕೇಟ್, ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಸೊ ಇಷ್ಟು ಡಾಕ್ಯುಮೆಂಟ್ ಗಳನ್ನ ತಗೊಂಡ್ಬಿಟ್ಟು, ಸೊ ರೀಸೆಂಟ್ ಆಗಿ ಇರ್ತಕ್ಕಂಥದ್ದು 3 ತಿಂಗಳ ಒಳಗಡೆ ಇರ್ತಕ್ಕಂಥ ಫೋಟೋಸ್ ಅನ್ನ ತಗೊಂಡ್ಬಿಟ್ಟು A4 ಶೀಟ್, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, A4 ಶೀಟ್ ಪೇಪರ್ ಅನ್ನ, ಇದು ಬಾಂಡ್ ಪೇಪರ್ ಆಗಿರ್ಬೇಕಾಗುತ್ತಾ. ಈ ತರದ 75 GSM ಅಂತ ಪ್ರಿಂಟ್ ಔಟ್ ಅನ್ನ PDF ಅಂದ್ರೆ ನಿಮ್ ಫಾರ್ಮ್ ಅನ್ನ ತಗೊಂಡ್ಬಿಟ್ಟು, ಸೊ ನೀವು ಅದರಲ್ಲಿ ಪ್ರಿಂಟ್ ತೆಗೆದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನೀವು ಅದನ್ನ ಬರೆದ ಕೇಸಿಂದ ಸೊ ಆಫ್ಲೈನ್ ಮುಖಾಂತರ ಪೋಸ್ಟ್ ಗೆ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಕ್ ಟ್ರೈ ಮಾಡ್ತೀನಿ. ಸೊ ಬಂತಪ್ಪ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಪರವಾಗಿಲ್ಲ, ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ. 50 ರೂಪಾಯಿ ಫೀಸ್ ಇರುತ್ತೆ. ಎಷ್ಟು? 50 ರೂಪೀಸ್ ಮಾತ್ರ ಫೀಸ್ ಇರ್ತದೆ. ಸೊ OBC ಮತ್ತು ಜನರಲ್ EWS ಅವರಿಗೆ ಮಾತ್ರ ಇದು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗತ್ತಾ. ಪೇಮೆಂಟ್ ಮಾಡಿಬಿಟ್ಟು ಅಂತದ್ರಲ್ಲಿ ಒಂದು ಪ್ರಿಂಟ್ ಔಟ್ ಅನ್ನ ತಗೊಂಡ್ ಕೇಸಿಂದ ನೀವು ಇದನ್ನ ಕಳಿಸ್ಬೇಕಾಗತ್ತಾ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಹೈಟ್ ಎಷ್ಟು ಬೇಕಾಗುತ್ತೆ. ಸೊ ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಎಷ್ಟು? 157 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಸೊ ಇದು 60 ದಿನದ ಒಳಗಡೆನೆ ನೀವು ಈ ಫಾರ್ಮ್ ಅನ್ನ ಕಳಿಸಬೇಕಾಗುತ್ತೆ. 60 ದಿನದ ಒಳಗಡೆ ಹೋಗ್ಬೇಕಾಗುತ್ತೆ. ಅಪ್ಲಿಕೇಶನ್ ದಲ್ಲಿ ಏನಾದ್ರು ನೀವು ತಪ್ಪುಗಳನ್ನ ಮಾಡಿ ಗೀಸ್ ಹಾಕಿ, ಸೊ ವೈಟ್ನರ್ ಹಚ್ಕೇಶನ್ ಏನಾದ್ರು ಬರೆದ್ರೆ ಅಪ್ಲಿಕೇಶನ್ ಅನ್ನ ನಾವು ಡೈರೆಕ್ಟ್ ಆಗಿ ರಿಜೆಕ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದರೆ, ಸೊ ಅಕಸ್ಮಾತ್ ರಿಜೆಕ್ಟ್ ಆದ್ರೂ ಕೂಡ ಅದಕ್ಕೆ ನೀವೇ ಜವಾಬ್ದಾರರಾಗಿ ಕರೆಕ್ಟ್ ಆಗಿ ಫಿಲ್ಅಪ್ ಅನ್ನ ಮಾಡ್ಕೊಂಡ್ಬಿಟ್ಟು ಕಳಿಸ್ಬೇಕಾಗುತ್ತೆ. ಸೊ ನಿನ್ನೆ ತಾನೇ ಇದ್ರದ್ದು PDF ಫುಲ್ PDF ಬಂದಿದೆ. ನಾನು ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಸೊ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಅನ್ನ ಮಾಡ್ಕೊಡ್ರಿ. ಈ ತರದ ಇನ್ಫಾರ್ಮೇಶನ್ ಪ್ರತಿಯೊಂದು ಅಪ್ಡೇಟ್ ಗಳು ನಿಮಗೆ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಂದು ಇದ್ರ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಸೊ ನಾನು ಇವತ್ತಾಗ್ಲಿ ನಾಳೆ ಆಗ್ಲಿ ಬೇಕಾದ್ರೆ ಇನ್ನೊಂದು ಕ್ಲಿಯರಿಟಿ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು 10-15 ನಿಮಿಷ ಆದ್ರೂ ಪರವಾಗಿಲ್ಲ ಅದ್ರ ಬಗ್ಗೆ ನಿಮ್ ಫಾರ್ಮ್ ಫಿಲ್ಅಪ್ ಮಾಡೋದು ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತೀನಿ. ಬಟ್ ನೀವೇನ್ ಮಾಡ್ಬೇಕು, ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆ ಇನ್ಫಾರ್ಮೇಶನ್ ಸಿಗ್ತದೆ, ಇಲ್ಲಂದ್ರೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಸೊ ನೀವು ಫೈನಲಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.